ಆವಾಗ ಈ ಮರವನ್ನು ಆನೆ ಉಂಟಲ್ಲ ಅದು ಅಲ್ಲಾಡಿಸಿ ಬೀಳಿಸ್ಲಿಕ್ಕೆ ಟ್ರೈ ಮಾಡಿದೆ. ಆದರೂ ನಿಮ್ಮದು ಬರ್ತ್ಡೇ ಅಲ್ಲ ಇವತ್ತು? ಬರ್ತ್ಡೇಗ ಎಂತ ಇದು ಗಿಫ್ಟ್ ಯಾರು ಕೊಡಲಿಲ್ಲ ನನಗೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ನಾನು ದನಗಳನ್ನು ಕರ್ಕೊಂಡು ಬಂದಿದ್ದೆ, ಅವರನ್ನು ಕಟ್ಟಿ ಹಾಕಿ ಈಗ ಮನೆಗೆ ಹೋಗ್ತಿದ್ದೇನೆ. ಮತ್ತು ಎಂತ ಅಂತ ಹೇಳಿದರೆ, ಮೊನ್ನೆಯಿಂದೆಲ್ಲ ಫಂಕ್ಷನ್ ಇದ್ದು ವ್ಲಾಗೆಲ್ಲ ಪೆಂಡಿಂಗ್ ಆಯಿತು. ಇವತ್ತು ಮೇ 13, ನಿಮಗೆ 14ಕ್ಕೆ ವ್ಲಾಗ್ ಬರ್ತದೆ. ಇವತ್ತು ನನ್ನ ಅಪ್ಪಂದು ಬರ್ತ್ಡೇ. ನಮಗೆ ಹೇಗೆ ಗೊತ್ತುಂಟ, ನನ್ನ ಅಪ್ಪ ಶಾಲೆಗೆ ಹೋಗಲಿಲ್ಲ, ಶಾಲೆಗೆ 10 ದಿವಸ ಹೋಗಿದ್ದಾರಂತೆ 1ನೇ ಕ್ಲಾಸಲ್ಲಿ. ಅಲ್ಲಿಂದ ಅದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಅದರಲ್ಲಿ ಮೇ 13 ಅಂತ ಉಂಟು ಅವ್ರದ್ದು ಬರ್ತ್ಡೇ. 1951 ಅಂತ ಇಯರ್ ಇರೋದು. ಆದರೆ ಅಪ್ಪ ಹೇಳೋ ಪ್ರಕಾರ ಅವರನ್ನು 8 ವರ್ಷಕ್ಕೆ 1ನೇ ಕ್ಲಾಸಿಗೆ ಸೇರಿಸಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಅವ್ರದ್ದು ಬರ್ತ್ಡೇ. ಕಳೆದ ವರ್ಷ ಸಾವಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಕ್ಕಾಗಲಿಲ್ಲ, ಈ ವರ್ಷ ಸಹ ಇಲ್ಲ. ಯಾಕಂದರೆ ಯಾರಿಲ್ಲ ಮನೆಯಲ್ಲಿ ಎಂತ ಅಂತ ಸೆಲೆಬ್ರೇಟ್ ಮಾಡೋದು. ಮತ್ತು ನನ್ನ ಅಪ್ಪನಿಗೆ ಈ ಹಳೆಯ ಕಾಲದವರು, ಅವರಿಗೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಅದೆಲ್ಲ ಇಂಟ್ರೆಸ್ಟೇ ಇಲ್ಲ. ಅದಲ್ಲದೆ ಅವರು ಕೇಕ್ ಅಂತೂ ತಿನ್ನೋದೇ ಇಲ್ಲ. ಐಸ್ ಕೇಕ್ ಆದರೂ ತಿಂತಾರೆ. ಐಸ್ ಕೇಕ್ ಅಲ್ಲಿಂದ ಇಲ್ಲಿ ತರುವಷ್ಟರಲ್ಲಿ ನೀರಾಗ್ಬೋದು ಬಿಸಿಲಿಗೆ. ಹಾಗೆ ಮತ್ತು ಕೇಕೆಲ್ಲ ಮುಟ್ಟೋದಿಲ್ಲ, ಅದು ವಾಸನೆ ಅಂಥೇಳಿ. ಹಾಗಾಗಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಎಂತ ಇಲ್ಲ. ಮತ್ತು ಗಣಿ ಇದ್ದರೆ ಎಂತಾದರೂ ಒಂದು ಮಾಡ್ಬೋದಿತ್ತು. ಅವರು ಏನೋ ಸ್ಯಾಟರ್ಡೆ ಬರೋದು, ಹಾಗಾಗಿ ಎಂತ ಸೆಲೆಬ್ರೇಟ್ ಮಾಡ್ತಿಲ್ಲ. ಹಾಗೆ ಇನ್ನು ಸ್ವಲ್ಪ ಬೇಜಾರು ನನಗೆ. ಅಂದರೆ ನಾವೆಲ್ಲ ಬರ್ತ್ಡೇ ಅಂತ ಹೇಳಿದ್ರೆ ಅವ್ರು ವಿಶ್ ಮಾಡಬೇಕು, ಇವ್ರು ವಿಶ್ ಮಾಡಬೇಕು, ಮಾಡಿದ್ದಾರೆ ಇಲ್ವಾ, ಎಷ್ಟು ಗಂಟೆ ಸ್ಟೇಟಸ್ ಹಾಕಿದ್ದಾರೆ, ಇದೆಲ್ಲ ಯೋಚನೆ ಮಾಡ್ತೇವೆ. ಅವರಿಗೆಲ್ಲ ಇಲ್ಲ. ಅಪ್ಪನಿಗೆ ಇವತ್ತು ವಿಶ್ ಮಾಡಿದೆ, ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ. ಬರ್ತ್ಡೇನ ಕೊಡ್ತುಡೇನಾ ಎಂತ ಆಗಂದ್ರೆ ಅಂತ ಕೇಳ್ತಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ ಬರ್ತ್ಡೇ ಅಂದರೆ ಎಂತ ಅಂತ. ಅಷ್ಟು ಇನ್ನೋಸೆಂಟ್ ನನ್ನಪ್ಪ. ಹಾಗೆ ದನಗಳನ್ನು ಬಿಟ್ಟಾಯಿತು. ಇನ್ನು ಡೈಲಿ ವ್ಲಾಗು ಮತ್ತು ಡೈಲಿ ವರ್ಕ್ ಇರ್ತದೆ. ಇವ್ರು ಇನ್ನೂ ಅಡ್ಜಸ್ಟ್ ಆಗಬೇಕಷ್ಟೇ. ಇವ್ರನ್ನ ಬಿಟ್ಟದ್ದು. ಅವಳ ಅಮ್ಮ ಆದರೂ ಇಲ್ಲಿ ಬಂದು ಕೂತ್ಕೊಳ್ತಾಳೆ. ಇವರಿಬ್ಬರು ಇದ್ದ ಸೆರೆಯಲ್ಲೆಲ್ಲ ಹೋಗಿ ಹೋಗಿ ಕೂತ್ಕೊಳ್ತಾರಪ್ಪ. ಇದು ನಾನು ಅಡುಗೆ ರೂಮಲ್ಲಿ ಇಟ್ಟಿದ್ದೇನೆ ಇವರನ್ನು. ಯಾಕಂದರೆ ಬೇರೆ ಕಡೆ ಇಟ್ಟರೆ ನಾಯಿಗಳದ್ದು ಉಪದ್ರ ಉಂಟು ಅದಕ್ಕೆ. ಬಟ್ಟೆ ಎಲ್ಲ ವಾಶ್ ಇತ್ತು, ಹಾಗೆ ನಾನೀಗ ಅದನ್ನೆಲ್ಲ ಮಾಡಿ ಕೈಕಂಬಕ್ಕೆ ಹೋಗಿ ಬರ್ತಿದ್ದೇನೆ. ಯಾಕಂದರೆ ಒಂದು ತಿಂಗಳಿಗೊಮ್ಮೆ RD ಕಟ್ಟಲಿಕ್ಕೆ ಉಂಟು. ಹಾಗೆ ಅದು ಕಟ್ಟಿ ಬರಬೇಕಷ್ಟೇ. ಮತ್ತು ಅಪ್ಪೊಂದು ಪೆನ್ಷನ್ ಬಂದಿದೆ, ಚೆಕ್ ಮಾಡಬೇಕು. ಮತ್ತು ಮೇನ್ ಒಂದು ಪ್ರಾಬ್ಲಮ್ ಎಂತ ಅಂತ ಹೇಳಿದರೆ, ನೆಟ್ವರ್ಕ್ ಇಲ್ಲ ಮನೆಯಲ್ಲಿ. ಅದಕ್ಕೆ ಇಲ್ಲಿರೋದು ಇಂಪಾರ್ಟೆಂಟ್ ಮೆಸೇಜ್ ಏನಾದರೂ ಬಂದರೆ ಪ್ರತಿ ಸಲ ಅದರಲ್ಲಿ ಇಡುವಾಗ ನಾನು ಯೋಚನೆ ಮಾಡೋದು, ಹಳೆ ಗಂಡನ ಪಾದವೇ ಗತಿ. ಎಷ್ಟೇ ಕಾಸ್ಟ್ಲಿ ಇದೆ ಎಂಥದ್ದೇ ಮಾಡಿಸಿದ್ರು ಕೂಡ ಅರ್ಜೆಂಟಿಗೆ ಅಲ್ಲಿಗೆ ಇಡಲೇಬೇಕಾಗ್ತದೆ. ಅಂದರೆ ಅದು ನೆಟ್ವರ್ಕ್ ಹಾಕಿಸಿ ಕೂಡ, ನಾವು ಬೂಸ್ಟರ್ ಹಾಕಿಸಿ ಕೂಡ 1 ವರ್ಷ ಆದರೂ ಕೂಡ ಅದನ್ನು ರಿಮೂವ್ ಮಾಡಲಿಲ್ಲ. ಅದು ಹಾಗೇ ಉಂಟು. ಅದೊಂದು ಕ್ಯಾನ್ ಕಟ್ಟಿದ್ದು ನನಗೆ ಡಿಗ್ರಿ ಇರುವಾಗ ಅಪ್ಪ ಓದಲಿಕ್ಕೆ ಮಾಡಿದ್ದು. ಹಾಗೆ ಇವಾಗ ನೆಟ್ವರ್ಕ್ ಇದು ಇಶ್ಯೂ ಉಂಟು, ಎಂತಂತ ಗೊತ್ತಿಲ್ಲ. ಅವ್ರಿಗೆ ಕಾಲ್ ಮಾಡಿದರೆ ಕಾಲ್ ಕೂಡ ಪಿಕ್ ಮಾಡೋದಿಲ್ಲ. ನನಗೆ ಗಣ್ಣಿ ಹತ್ರ ಮಾತಾಡಲಿಕ್ಕೆ ಕೂಡ ಕಾಲ್ ಸಿಗೋದಿಲ್ಲ. ಅಂದರೆ ಆ ಚಿಕ್ಕ ಫೋನ್ ಉಂಟು ನೋಡಿ, ಕೀಪ್ಯಾಡ್ ಇದು, ಅದು ಕೂಡ ವರ್ಕ್ ಆಗೋದಿಲ್ಲ. ಅಷ್ಟು ನೆಟ್ವರ್ಕ್ ಇದು ಪ್ರಾಬ್ಲಮ್. ಈಗ ಎಂತ ಮಾಡೋದಂತ ಗೊತ್ತಿಲ್ಲ. ಪೋಸ್ಟ್ ಆಫೀಸ್ ಹತ್ರ ತಲುಪಿದೆ. ನೋಡಿ ಅಂತೆ ಯಾರಿದ್ದಾರೆ, ನನ್ನ ಫ್ರೆಂಡು. ಏನು ಏನು ಕಂಟು? ಅಯ್ಯೋ ದೇವ್ರೇ, ನಮ್ಮ ರಿಂಕಿ ಸಹ ಹೀಗೆ ಮಾಡೋದಿಲ್ಲ ಆಯಿತಾ. ನಾನು ಯಾವಾಗಾದರೂ ಬರುವಾಗ ಮುಟ್ಟಿ ಮಾತಾಡಿಸಿ ಹೋಗೋದು ಇದನ್ನು. ಇದಕ್ಕೆಲ್ಲರೂ ಫ್ರೆಂಡೇ.
ಇಲ್ಲಿ ವರ್ಕ್ ಮಾಡ್ತಾರಲ್ಲ ಪೋಸ್ಟ್ ಆಫೀಸಲ್ಲಿ, ಅವರು ಮಧ್ಯಾಹ್ನ ಊಟ ಹಾಕ್ತಾರದು, ಹಾಗಾಗಿ ಅವ್ರಿಗೆ ಕಾಯ್ತಾ ಇರೋದು. ಅಯ್ಯೋ ದೇವ್ರು. ಆರ್ ಡಿ ಕಟ್ಟಲಿಕ್ಕೆ ಹೋದ್ದು. ಆರ್ ಡಿ ಕಟ್ಟಲಿಕ್ಕೆ ಅಪ್ಪ ಹೇಳಿದರು ಅವರ ಪೆನ್ಷನ್ ಬುಕ್ಕಿಂದ ತೆಗೆದು ಹಾಕಲಿಕ್ಕೆ ಆಗ್ತದೆ, ಹಾಗೆ ಮಾಡು ಅಂತ. ಅಲ್ಲಿ ಹೋದರೆ ಅವರು ಹೇಳ್ತಾರೆ ಅಪ್ಪನ ಸೈನ್ ಬೇಕು ಅಂತ. ಹಾಗೆ ಅದು ಸ್ಲಿಪ್ ಇಟ್ಕೊಂಡು ಬಂದಿದ್ದೇನೆ. ಇವತ್ತು ಸೈನ್ ಹಾಕಿಸಿ ನಾಳೆ ಹೋಗಿ ಆರ್ ಡಿ ಕಟ್ಟಬೇಕಷ್ಟೇ. ಚಿಂಕಿ ಓಯ್, ಎಲ್ಲಾದರೂ ಹೋಗಿ ಬರುವಾಗ ಎಂತ ತಂದಿದ್ದೇನೆ ಅಂತಲೇ ಕಾಯುವುದು. ತೋಟಕ್ಕೆ ಬಂದೆ. ಹಳೆ ಕಡಿದು ಸುಮಾರು ದಿವಸ ಆಯಿತು. ಹಾಗೆ ಒಂದು ಸೈಡಿದು ಹಳೆ ಈಗ ಮಧ್ಯಾಹ್ನದೊಳಗೆ ಕಡಿದು ಕ್ಲಿಯರ್ ಮಾಡುವ ಅಂತ. ಈಗ ಹಾಳೆ ಕೊಂಡೋಗ್ಲಿಕ್ಕಿಲ್ಲ, ನಾನು ಕಳೆದ ಸಲ ಎಲ್ಲ ಕೊಂಡೋಗಿ ಅದನ್ನು ಕಟ್ ಮಾಡಿ ಸ್ಟಾಕ್ ಮಾಡಿರ್ತಿದ್ದೆಲ್ಲ, ಹಾಗೆ ಮಾಡ್ಬೋದು. ಸುಮಾರು ಸ್ಟಾಕ್ ಆಗಿದೆ, ಹಾಗಾಗಿ ಅಪ್ಪ ಇನ್ನೂ ಸ್ಟಾಕ್ ಮಾಡೋದು ಬೇಡ, ಅದನ್ನೆಲ್ಲ ಕಟ್ ಮಾಡಿ ಬುಡಕ್ಕೆ ಇಡು ಅಂತ ಹೇಳಿದ್ದಾರೆ. ಅದಕ್ಕೆ ತೋಟಕ್ಕೆ ಬಂದೆ. ಈಗ ಅದೊಂದು ಮಧ್ಯಾಹ್ನಕ್ಕೆ ಕ್ಲೀನ್ ಮಾಡಿ ಹೋಗಬೇಕು. ಒಂದು ಪಾರ್ಟ್ ಎಲ್ಲ ಆಗಲಿಕ್ಕಿಲ್ಲ. ಪುರುಷ ನೋಡಿ, ನೀರಿಲ್ಲ ಈಗ ಎಂಡ್ ಆಗ್ತಾ ಬಂತಲ್ಲ, ಹಾಗಾಗಿ ನೀರು ತುಂಬ ಕಡಿಮೆ ಆಗಿದೆ. ಆದರೂ ಅವನಿಗೆ ಅದೊಂದು ವಾಟರ್ ಥೆರಪಿ ಮಾಡಲೇಬೇಕು. ಮುಂಚೆ ಸುಮಾರು ನೀರಿಲ್ಲೆಲ್ಲ ಹರಿತಿತ್ತು, ಈಗ ಕಡಿಮೆ ಆಗಿದೆ. ಕೂರ ಇವ ಮಾತ್ರ ನೋಡಿ ಇಲ್ಲಿಂದಲೇ ಬರೋದು. ಚಿಂಕಿ ಕಡಿತ ಎಂಡಿಗೆ ಬಂದೆ. ತೋಟದ್ದು ಹಲಸಿನ ಹಣ್ಣು ಬಿದ್ದಿದೆ, ಈ ಮರದ್ದು ಈ ಕೊಳಿಯಂತೆ. ಇಲ್ಲಿ ಸಹ ಒಂದು ಬಿದ್ದಿದೆ. ಇಲ್ಲಿ ಎಲ್ಲಿ ಬಿದ್ದಿದೆ ಅಂತಿಲ್ಲ, ಅಲ್ಲಿ ಇರುವ ಮರ ಬಹುಶಃ ಅಲ್ಲಿಂದ ರಟ್ಟಿ ಏನೋ ಬಿದ್ದದ್ದು. ಒಂದು ಕೊಳ್ತೆ ಹೋಗಿದೆ. ನಾವು ಬರದೆ ನೋಡಿ, ತೋಟಕ್ಕೆ ಬರದೆ ಹಲಸಿನ ಹಣ್ಣು ಸಹ ಕೊಳ್ತೆ ಹೋಗಿದೆ. ಅದೇ ಪರಿಮಳ ಬರ್ತಾ ಉಂಟು. ನನ್ನ ಕೆಳಗೆ ತೋಟದ ಅಂತ ಎನಿಸಿದೆ ಇದರದ್ದು. ಈ ಮರ ನಮ್ಮ ತೋಟದ ಡೆಡ್ ಎಂಡಲ್ಲಿರೋದು. ಇದರದ್ದು ಹಲಸಿನ ಹಣ್ಣು ಪರಿಮಳ, ತುಂಬ ಪರಿಮಳ. ಹಣ್ಣಾದರೆ ಈಗ ನಾನು ಅಲ್ಲಿ ತುದಿಯಲ್ಲಿ ಕಡಿತಿರುವಾಗಲೇ ಪರಿಮಳ ಬರ್ತಾ ಉಂಟು. ನಾನು ಎನಿಸಿದೆ ಅಲ್ಲಿ ಇದು ಹೇಗೆ ಇಷ್ಟು ಪರಿಮಳ ಬರೋದು ಅಂತ. ಇದರದ್ದು ಬಿದ್ದಿದೆ ಅಂತ ಇವತ್ತು ಗೊತ್ತದ್ದು. ಮತ್ತು ಏನಂತ ಹೇಳಿದರೆ, ಮುಂಚೆ ನಮ್ಮಲ್ಲಿ ಕರೆಂಟ್ ಬೇಲಿ ಇರಲಿಲ್ಲ. ಆವಾಗ ಈ ಮರವನ್ನು ಆನೆ ಉಂಟಲ್ಲ, ಅದು ಅಲ್ಲಾಡಿಸಿ ಬೀಳಿಸಲಿಕ್ಕೆ ಟ್ರೈ ಮಾಡಿದೆ. ಆದರೂ ಬೀಳಲಿಲ್ಲ ಈ ಮರ. ಅಂದರೆ ಸುತ್ತ ಆಗ್ತಿತ್ತು, ಕೆಳಗೆ ತನಕ ಆಗ್ತಿತ್ತು ಹಲಸಿನ ಹಣ್ಣು. ಆ ಆನೆ ಬಂದು ಅಲ್ಲಾಡಿಸಿ ದೂಡಲಿಕ್ಕೆ ಆಮೇಲೆ ಕೆಳಗಾಗೋದಿಲ್ಲ, ಮೇಲುಗಡೆಯೇ ಆಗೋದು. ಹಾಗೆ ಸಹ ಒಂದು ಸ್ಟೋರಿ ನಮ್ಮ ಮನೆಯ ಹಲಸಿನ ಮರದ್ದು. ಇದು ಡೆಡ್ ಎಂಡಲ್ಲಿರೋದು ತೋಟದ್ದು, ಹಾಗಾಗಿ ಕಾಡಿಂದ ಡೈರೆಕ್ಟ್ ತೋಟಕ್ಕೆ ಬರಲಿಕ್ಕೆ ಆಗ್ತಿತ್ತು. ಈಗ ಬೇಲಿ ಹಾಕಿದ್ರಿಂದ ಅದಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಮತ್ತು ಇವಾಗ ಆನೆ ರೇರ್, ಬರಲಿಲ್ಲ ಒಂದು 3-4 ವರ್ಷದಿಂದ ಕಡಿಮೆ. ಅಂದರೆ ಬಂದರೆ ಮೇನ್ ರೋಡಲ್ಲೇ ಬಂದು ಮೇನ್ ರೋಡಲ್ಲೇ ಹೋಗ್ತದೆ. ಹಾಗೆ ಇದರದ್ದು ಹಲಸಿನ ಹಣ್ಣು ಹಣ್ಣಾಗಿದೆ ಈ ಸಲ. ಹಾಳೆ ಕಡ್ದಾಯಿತು. ಹಾಗೆ ಸ್ವಲ್ಪ ಅಡಿಕೆ ಸಿಕ್ಕಿತ್ತು, ಅದನ್ನು ಸಹ ಕೊಂಡೋಗ್ತಿದ್ದೇನೆ ಮನೆಗೆ. ಇನ್ನು ಅದು ಹಲಸಿನ ಹಣ್ಣು ಬಿದ್ದಿದೆಯಲ್ಲ, ಅದು ಕೊಂಡೋಗಬೇಕು. 2 ಮರದ್ದು ಸಹ ಒಂದು 5 ಹಲಸಿನ ಹಣ್ಣು ಉಂಟು. ಈಗ ಒಂದು ಬಟ್ಟೆ ತಗೊಂಡು ಬಂದು ಅದನ್ನು ಕೊಂಡೋಗೋದು. ನನ್ನ ಹತ್ರ ಇದೊಂದು ಪಂಜರ ಉಂಟು ನೋಡಿ, ಇದು ನನ್ನ ಅಪ್ಪನೇ ಮಾಡೋದು. ಈಗ ಸುಮಾರು ವರ್ಷ ಆಯಿತು ಬಿಟ್ಟು. ಅವರಿಗೆ ಕೈಯೆಲ್ಲ ನೋವು ಸ್ಟಾರ್ಟ್ ಆದಮೇಲೆ ಮಾಡೋದಿಲ್ಲ ಈಗ ಇದೆಲ್ಲ. ಇನ್ನು ಫ್ಯೂಚರಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಕೂಡ ಯಾರಿಲ್ಲ, ನನಗೂ ಬರೋದಿಲ್ಲ ಇದು. ಗನಿಗಂತೂ ಅದರದ್ದು ಎಂತ ಹೇಳಿ ಐಡಿಯಾ ಸಮೇತ ಇರಲಿಕ್ಕಿಲ್ಲ ಯಾವ ಥರ ಅಂತೇಳಿ. ತೋಟದಿಂದ ಬಂದ್ವಿ. ಈಗ ಅಪ್ಪನಿಗೆ ನನಗೂ ಒಂದೊಂದು ಶರ್ಬತ್ ಮಾಡಿಕೊಂಡೆ. ಅಪ್ಪ ಚಾಯವೇ ಕೇಳೋದು ಬಂದು ಇದೊಂದು ಕುಡಿದ್ರೆ ಸ್ವಲ್ಪ ರಿಫ್ರೆಶ್ ಇರ್ತದಲ್ಲ ಅಂತ. ನಂತರ ಅವಳ ಹತ್ರ ಬಂದೆ. ಇದು ನೋಡಿ ಕೊಕ್ಕರೆ, ಇದು ಕಲರೇ ಡಿಫ್ರೆಂಟ್ ಉಂಟು. ಇನ್ನೊಂದು ಕೊಕ್ಕರೆ ಹೊಸತ್ತು ಬಂದಿದೆ, ಅದು ನೋಡಿ, ಅದು ಇನ್ನೂ ಡಿಫ್ರೆಂಟ್ ಉಂಟು ನೋಡಲಿಕ್ಕೆ. ಇದು ಕೊಕ್ಕರೆ ನೋಡಿ,
ಇವತ್ತು ಫಸ್ಟ್ ಟೈಮ್ ನೋಡಿದ್ದು ನಾನು. ಬಂದದ್ದು ಇವತ್ತು ಕಾಣಿಸ್ತದೆ. ಅದು ಇವಳೊಟ್ಟಿಗಿರ್ತದೆ. ನಮ್ಮ ಮಗಳನ್ನು ಬದಲಿಸಿ ಆಯಿತು. ನಿಮ್ಮದು ಬರ್ತ್ಡೇ ಅಲ್ಲ ಇವತ್ತು? ಮಾವಿನ ಹಣ್ಣು ತಿನ್ನೋದು. ಬರ್ತ್ಡೇಗ ಎಂತ ಇದು ಗಿಫ್ಟ್? ಗಿಫ್ಟ್ ಯಾರು ಕೊಡಲಿಲ್ಲ ನನಗೆ. ಟಿಫ್ಟಾ? ಗಿಫ್ಟ್ ಯಾರು ಕೊಟ್ಟಿಲ್ಲಂತೆ. ಎಂಥ ಗಿಫ್ಟ್ ಬೇಕು ನಿಮಗೆ? ಎಂತ ಕೊಡ್ತೀರಾ ಅದು. ಅಂದಮೇಲೆ ಹುಲ್ಲಾಗಿ 2 ಕಟ್ಟ ಹುಲ್ಲು ಮಾಡಿದ್ದು. ನಾನು ಮತ್ತು ಅಪ್ಪ ಇಬ್ಬರು ಹೋಗಿದ್ವಿ, ಹಾಗಾಗಿ ನನಗೆ ಸುಲಭ ಆಯಿತು. ಟೆಂಕಿ ಕಾಯುದು ಎಂತಕ್ಕೆ ನೋಡಿ ಅಂತೆ. ಬೊಂಡ ಮೊನ್ನೆ ಒಂದು ಬೊಂಡದ ಇದು ಎಂತ ಹೇಳಿ, ಇಡೀ ಒಂದು ಗೊನೆಯೇ ಬಿದ್ದಿತ್ತು ಇಲ್ಲಿಂದ. ಈ ಮರದ್ದಲ್ಲ, ಕೆಂಪಿದಲ್ಲ, ಆಚೆದರದ್ದು ಅಲ್ಲಿದ್ದು. ಹಾಗೆ ಬಂದವರಿಗೆಲ್ಲ ಕೊಟ್ಟರು. ಅಪ್ಪ ಪೂಜೆ ದಿವಸ ಬಿದ್ದದ್ದು. ಇದರಲ್ಲಿ ನೀರು ಎಂತ ಇಲ್ಲ, 1 ಗ್ಲಾಸಷ್ಟು ನೀರು, ಕೈಯಲ್ಲಿ ಸಿಗುವಷ್ಟು ಚಿಕ್ಕ ಬೊಂಡ. ಹಾಗೆ ಹುಲ್ಲು ಮಾಡಿ ಸುಸ್ತಾಯ್ತಲ್ಲ, ಅದಕ್ಕೆ ಈಗ ಕುಡಿಯುವ ಅಂತ ಬಂದದ್ದು. ತೆಂಗಿನಕಾಯಿ ಆಗಿದೆ ಇದು. ಈಗ ಕೂರ ಡ್ರಿಂಕಿಗೆ ನನ್ನ ಪಾಲಿದು ಕೊಟ್ಟೆ. ಏನು ಅಪ್ಪನ ಹತ್ರ ಕೇಳಿ